ಹಾಯ್ ಹಲೋ ನಮಸ್ಕಾರ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಾಳೆ ನಾಳ್ದು ವ್ಯಾಲೆಂಟೈನ್ಸ್ ಡೇದು. ಸೊ ಸಾಕಷ್ಟು ಹೊಸ ಮನಸ್ಸುಗಳಾಗಿರ್ಬೋದು, ಯುವ ಮನಸ್ಸುಗಳಿಗೆ ಒಂಥರ ಹಬ್ಬದ ದಿನನೇ ಅಂತಲೇ ಹೇಳ್ಬೋದು. ಆದರೂ ಎಲ್ಲೋ ಒಂದು ಕಡೆ ಈ ವ್ಯಾಲೆಂಟೈನ್ಸ್ ಡೇ ದಿನ ಬ್ರೇಕಪ್ ದಿನ ಆಗದೇ ಇರಲಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗಿನ ಗಿಫ್ಟ್ಗಳ ದರಗಳಾಗಿರ್ಬೋದು, ಎಕ್ಸ್ಪೆಷಲಿ ಈಗ ಏನು ರೋಸ್ ಡೇ ಸ್ಟಾರ್ಟಿಂಗ್ ರೋಸ್ ಡೇ ಬಂತು ಆವಾಗ ಅಷ್ಟೊಂದಿರಲಿಲ್ಲ. ಬಟ್ ಈಗ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ, ಇನ್ನು ನಾಳ್ದು ವ್ಯಾಲೆಂಟೈನ್ಸ್ ಡೇ. ಸೊ ರೋಸ್ಗಳ ದರ ನೋಡಿದ್ರೆ ಅಪ್ಪ ತಲೆ ತಿರುಗಿ ಬೀಳೋ ಅಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದೆಲ್ಲ ವ್ಯಾಲೆಂಟೈನ್ಸ್ ಅಂದರೆ ಈ ಪ್ರೇಮಿಗಳಿಗೆ ಏನಾಗ್ತಾ ಇದೆ ಅಂದಮೇಲೆ ಯಾವ್ದು ಗಿಫ್ಟ್ ಕೊಡಲಿ ಅಥವಾ ಏನೋ ಒಂದು ಯೋಚನೆಯನ್ನು ಮಾಡಿರ್ತಾರೆ. ರೋಸ್ ಕೊಟ್ಟು ಈ ಥರ ಪ್ರಪೋಸ್ ಮಾಡಬೇಕು, ರೋಸ್ ಕೊಟ್ಟು ಅವ್ಳು ಖುಷಿ ಪಡಬೇಕು ಅಥವಾ ಅವನಿಗೆ ಖುಷಿ ಪಡಿಸ್ಬೇಕು ಅನ್ನೋದು ಸಾಕಷ್ಟು ಪ್ರೇಮಿಗಳ ಒಂದು ಆಸೆ ಆಗಿರುತ್ತೆ. ಅಥವಾ ಎಲ್ಲೋ ಒಂದು ದೂರ ಟ್ರಿಪ್ ಕರ್ಕೊಂಡು ಹೋಗಿ ಅಲ್ಲಿ ಪ್ರಪೋಸ್ ಮಾಡೋದು. ಎಷ್ಟೋ ಒಂದು ರೋಸ್ಗಳಂದರೆ ಹುಡುಗಿರಿಗೆ ಜಾಸ್ತಿ ರೋಸ್ಗಳನ್ನು ಕೊಟ್ಟು ಪ್ರಪೋಸ್ ಮಾಡಿದ್ರೆ ಆಗಿರ್ಬೋದು ಅಥವಾ ರೋಸ್ಗಳಾಗಿರ್ಬೋದು, ಈ ಥರ ಒಂದು ಸಣ್ಣ ಸಣ್ಣ ವಿಷಯದಲ್ಲಿ ಕೆಲವೊಂದು ಇಷ್ಟ ಆಗುತ್ತೆ. ಸೊ ಅಂಥ ವಿಚಾರದಲ್ಲಿ ಹುಡುಗರು ಕೂಡ ಅಷ್ಟೇ ಪ್ಲ್ಯಾನ್ ಮಾಡಿರ್ತಾರೆ, ರೋಸ್ ಕೊಟ್ಟು ಪ್ರಪೋಸ್ ಮಾಡೋದೇನೋ, ಪ್ರಪೋಸ್ ಮಾಡ್ಬೋದು ಆ ಥರ ಒಂದು. ಬಟ್ ರೋಸ್ ದಾರ ಕೇಳಿದ್ರೆ ಶಾಕ್ ಆಗ್ತೀರಾ. ಹೌದು, 5 ರೂಪಾಯಿಗೆ ಸಿಗ್ತಿದ್ದ ನಮ್ಮ ಈಗ ಲೋಕಲ್ ಅಂಗಡಿಯಲ್ಲಿ 5 ರೂಪಾಯಿಗೆಲ್ಲ ಸಿಗ್ತಿದ್ದ ಹೂ ಈಗ 20 ರೂಪಾಯಿಗೆ ಏರಿದೆ. ಹಾಗಾಗಿ ಈ ಕಡೆ ದೇವರಿಗೂ ಹೂ ಇಡೋಕ್ಕೂ ಅಷ್ಟೇ, ಅಂದರೆ ಕೆಲವೊಂದು ರೋಸ್ಗಳನ್ನು ಮಿನಿಮಿನಿಯಾಗಿ ರೋಸ್ಗಳನ್ನು ಕೊಡ್ತಾರೆ ಅಲ್ಲಿ. ಅಂದರೆ ಎಕ್ಸ್ಟ್ರಾ ಹೂ ಇದ್ದಾಗ ಅದರ ಬದಲು ಒಂದು 2-3 ರೋಸ್ಗಳನ್ನ ಹಾಕ್ತಾರೆ. ಬಟ್ ಇವಾಗ ಆ ಥರ ರೋಸ್ ಒಂದೇ ಹಾಕ್ತಿದ್ದಾರೆ. ಅಂದರೆ ರೋಸ್ಗಳ ಒಂದು ಗುಲಾಬಿ ಹೂಗಳ ದರ ಏನಾಗಿದೆ ಸಾಕಷ್ಟು ಹೆಚ್ಚಾಗಿದೆ. ಅದರಲ್ಲೂ ಕೆಲವೊಂದು ವಿಶೇಷಗಳಿದೆ ಅಪ್ಪ ಅಂತ. ಅದು ಯಾವುದಂತ ನನಗೂ ಇವತ್ತೇ ಗೊತ್ತಾಗಿದ್ದು. ನಾನು ಅಂದ್ಕೊಂಡೆ ಬರೀ ಗುಲಾಬಿ, ಒಂದು ಕೆಂಪು ಗುಲಾಬಿ ಇರುತ್ತೆ, ಅದರಲ್ಲೂ ಕಲರ್ ಡಿಫ್ರೆನ್ಸ್ ಇರುತ್ತೆ. ಬಟ್ ಇದರಲ್ಲಿ ಹೆಸರಲ್ಲೂ ಡಿಫ್ರೆನ್ಸ್ ಇದೆ. ತಾಜ್ ಮಹಲ್ ಅಂತ. ತಾಜ್ ಮಹಲ್ ಅಂದರೆ ನಾವೀಗ ರೆಗ್ಯುಲರ್ ಯೂಸ್ ಮಾಡ್ತೀವಲ್ಲ ಒಂದು ಕೆಂಪು ಗುಲಾಬಿ, ಅದು. ಆಮೇಲೆ ಜುಮೇಲಿಯಾ ಅನ್ನೋದು, ಕೆಲವೊಂದಿಷ್ಟು ಹೆಸರುಗಳು ಡಿಫ್ರೆಂಟ್ ಆಗಿದೆ. ಸೊ ರೋಸ್ಗಳಿಗೂ ಈ ಥರ ಹೆಸರಿದೆ ಅನ್ನೋದು ನನಗೆ ಇವತ್ತಷ್ಟೇ ಗೊತ್ತಾಗಿದ್ದು. ಸೊ ಹಾಗಾಗಿ ಈ ತಾಜ್ ಮಹಲ್ ಹೂಗೆ ಅಂದರೆ ಒಂದು ಬೊಕ್ಕೆಗೆ ಅಥವಾ ಒಂದು ಹೂಗೇನೆ 35 ರೂಪಾಯಿ ಇರ್ಬೋದು, ಅಂದರೆ 35 ರೂಪಾಯಿ ಆಗಿದೆ. ಇನ್ನು ಜುಮೇಲಿಯಾ ಹೂಗೆ 20-25 ರೂಪಾಯಿ ಆಗಿದೆ. ಸೊ ಈ ಯುವ ಮನಸ್ಸುಗಳಿಗೆ ಈಗ ದೊಡ್ಡ ಶಾಕಿಂಗ್ ಅಂತಲೇ ಹೇಳ್ಬೋದು. ಏನಪ್ಪ ಒಂದು ಗಿಫ್ಟ್ ಕೊಡಬೇಕಲ್ಲ ಅಂತ ಒಂದು ಕೊಡಕ್ಕೆ ಹೋದರೆ ಈ ಥರ ಶಾಕ್ ಕೊಡೋದಾ? ಅಂದರೆ ಗುಲಾಬಿ ಹೂವಿನ ಈ ದರ ನೋಡಿದಾಗ ಸಾಕಷ್ಟು ಜನಗಳಿಗೆ, ಅಂದರೆ ಯುವ ಮನಸ್ಸುಗಳಿಗೆ ಸಾಕಷ್ಟು ಬೇಜಾರಾಗಿರೋದಿದೆ. ಯಾಕಪ್ಪ ಅಂದರೆ ಏನೋ ಒಂದು ಪ್ಲ್ಯಾನನ್ನು ಇಟ್ಕೊಂಡು ಪ್ರಪೋಸ್ ಮಾಡಬೇಕು, ಆ ಥರ ಮಾಡಬೇಕು ಅಂತ ಕೆಲವೊಂದಿಷ್ಟು ಪ್ಲ್ಯಾನ್ಗಳನ್ನು ಹಾಕಿರ್ತಾರೆ. ಬಟ್ ಅದೆಲ್ಲ ಫ್ಲಾಪ್ ಆಗುತ್ತೆ ಅನಿಸುತ್ತೆ. ಇನ್ನು ಚಿನ್ನ ಕೊಡಿಸ್ಬೇಕು, ಬೆಳ್ಳಿ ಕೊಡಿಸ್ಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಅದರಲ್ಲೂ ಬೆಳ್ಳಿ ಅಂತೂ ಸಿಕ್ಕಾಪಟ್ಟೆ ಏರ್ತಾ ಇದೆ. ಚಿನ್ನ ಆದರೂ ಒಂದೊಂದು ಹೆಜ್ಜೆನೂ ಮುಂದಿರುತ್ತೆ, ಬಟ್ ಬೆಳ್ಳಿ ಆಗಲ್ಲ. ಒಂದೊಂದು 5-6 ರೂಪಾಯಿಗೆಲ್ಲ ಜಂಪ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಕಡೆ ಚಿನ್ನ ಬೆಳ್ಳಿ ಕೊಡೋಕ್ಕೂ ಅಲ್ಲ, ಈ ಕಡೆ ಒಂದು ಚಿಕ್ಕ ಒಂದು ಗುಲಾಬಿ ಹೂ ಕೊಟ್ಟು ಪ್ರಪೋಸ್ ಮಾಡೋಕ್ಕೂ ಅಲ್ಲ. ಸಾಕಷ್ಟು ಈಗ ಗಿಫ್ಟ್ಗಳ ದರನೇ ಸಾಕಷ್ಟು ಏರ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಗುಲಾಬಿ ಹೂವಿನ ದರ ಏರೋದ್ರಿಂದ ಈ ವ್ಯಾಲೆಂಟೈನ್ಸ್ ದಿನ ಬ್ರೇಕಪ್ ದಿನ ಆಗದೇ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಗುಲಾಬಿ ಕೊಟ್ಟು ಪ್ರಪೋಸ್ ಮಾಡೋರು ಸಾಕಷ್ಟು ಜನ ಮಾಡ್ತಾ ಇರ್ತಾರೆ. ಬಟ್ ಈಗ ಗುಲಾಬಿ ದರ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದಾಗ ಗುಲಾಬಿ ದರದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣಿಸ್ತಾ ಇದೆ. ಅದರಲ್ಲೂ ಕೆಂಪು ಗುಲಾಬಿ, ಹಸಿರು ಗುಲಾಬಿ, ಆ ಥರ ಗುಲಾಬಿಗಳಿದೆ. ಬಟ್ ವ್ಯಾಲೆಂಟೈನ್ಸ್ ಡೇ ಮೇಯ್ನಾಗಿ ಮಾಡೋದು ರೆಡ್ ಗುಲಾಬಿಯಲ್ಲೇ. ಬಟ್ ಅದಕ್ಕೆ 35 ರೂಪಾಯಿ ಜಂಪ್ ಆಗಿದೆ ಅಂದಮೇಲೆ ಈ ವ್ಯಾಲೆಂಟೈನ್ಸ್ ಡೇ ದಿನ ಎಷ್ಟೆಲ್ಲ ಖರ್ಚುಗಳು ನಮ್ಮ ಹುಡುಗರಿಗೆ ಆಗಲಿ ಅಥವಾ ಹುಡುಗರಿಗಾಗಲಿ ಆಗ್ತಾ ಇರೋದನ್ನು ನಾವು ಕೂಡ ನೋಡ್ತೀವಿ. ಯಾಕಂದರೆ ಎಷ್ಟೋ ಒಂದು ಪಾಕೆಟ್ ಮನಿಯನ್ನು ಸೇವ್ ಮಾಡಿಕೊಂಡು ಕೆಲವೊಂದಿಷ್ಟು ಯುವ ಮನಸ್ಸುಗಳು, ಅಂದರೆ ಈಗ ಲವ್ ಅಂತ ಹೇಳೋದು ಬೇಡ, ಈಗ ಚಿಕ್ಕ ಮಕ್ಕಳಿಂದನೂ ಲವ್ ಸ್ಟಾರ್ಟ್ ಆಗಿರುತ್ತೆ. ದೊಡ್ಡವರಾದ್ಮೇಲೆ ಲವ್ ಆಗಬೇಕು ಆ ಥರ ರೂಲ್ಸೇ ಇಲ್ಲ ಈಗ. ಬಟ್ ಈಗ ಸ್ಟಾರ್ಟಿಂಗಲ್ಲಿ ಶಾಲಾ ದಿನಗಳಲ್ಲಿ ಲವ್ಗಳೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅಂಥ ದಿನಗಳಲ್ಲಿ ಏನೋ ಒಂದು ಪಾಕೆಟ್ ಮನಿಯನ್ನು ಸೇವ್ ಮಾಡಿಕೊಂಡು ಏನೋ ಒಂದು ಖರ್ಚನ್ನು ಉಳಿಸ್ಕೊಂಡು ಒಂದು ಗಿಫ್ಟನ್ನು ತಗೋಬೇಕು ಅಂತ ಇರೋ ಹೊತ್ತಿಗೆ ಈ ಥರ ಒಂದು ಟ್ವಿಸ್ಟ್ ಗುಲಾಬಿ ಹೂ ಒಂದು ಕೊಟ್ಟಿದೆ. ಸೊ ಹಾಗಾಗಿ ವ್ಯಾಲೆಂಟೈನ್ಸ್ ಡೇ ದಿನ ಏನೆಲ್ಲ ಗಿಫ್ಟ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ರೆಡ್ ರೋಸನ್ನು ಕೊಡೋದು ಬಿಟ್ಟು ಪ್ಲಾಸ್ಟಿಕ್ ಹೂ ಕೊಟ್ಟರೆ ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ದರ ನೋಡಿದ್ರೆ ಅಷ್ಟು ಶಾಕ್ ಆಗ್ತಾ ಇದೆ. ಇನ್ನು ಕೊನೆಯದಾಗಿ ನಿಮ್ಮ ಹುಡುಗಿನ ನೀವೇ ಮದುವೆ ಆಗಿ, ಯಾಕಂದರೆ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ. ಅದರಲ್ಲೂ ಸಾಕಷ್ಟು ಬ್ರೇಕಪ್ಗಳಂತೂ ನಾವು ಕೇಳ್ತಾನೆ ಬಂದಿದ್ವಿ. ಈ ಬ್ರೇಕಪ್ ಆದ ತಕ್ಷಣ ಸಾಯೋದಾಗಿರ್ಬೋದು, ಸೂಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಸಾಕಷ್ಟು ನಾವು ನೋಡಿದ್ದೀವಿ. ಸೊ ಹಾಗಾಗಿ ವ್ಯಾಲೆಂಟೈನ್ಸ್ ಡೇ ದಿನ ಒಳ್ಳೆ ಗಿಫ್ಟನ್ನು ಕೊಡಿ. ಅದರಲ್ಲೂ ಖರ್ಚು ಜಾಸ್ತಿ ಇರುತ್ತೆ, ಅದನ್ನು ಮೊದಲು ಯೋಚನೆ ಮಾಡಿ.